ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪ್ರತಿಮೆ ಬಳಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿರವರು ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಎಚ್ಎಂ ಕೃಷ್ಣಮೂರ್ತಿಯವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಚ್ಎಂ ಕೃಷ್ಣಮೂರ್ತಿರವರಿಗೆ ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ಹಾಕಿ ಸಂಭ್ರಮಿಸಿದರು. ವಿಶೇಷವಾಗಿ ಹಿಂದೂ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ವಿನಯ್ ಗೌಡ ಹಾಗೂ ಭರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಜಯಣ್ಣರವರು ಅಭಿಮಾನದಿಂದ ಎಚ್ಎಂ ಕೃಷ್ಣಮೂರ್ತಿಯವರಿಗೆ ಬೆಳ್ಳಿ ಕಿರೀಟ ಹಾಗೂ ಗಣೇಶನ ವಿಗ್ರಹವನ್ನು ನೀಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಎಚ್ಎಂ ಕೃಷ್ಣಮೂರ್ತಿಯವರ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಮಾಧ್ಯಮದ ಮುಖೇನ ಎಚ್ಎಂ ಕೃಷ್ಣಮೂರ್ತಿಯವರಿಗೆ ಹುಟ್ಟುಹಬ್ಬದ ಶುಭ ಹಾರೈಸಿದರು.
ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಯಶಸ್ಸು ಕೀರ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಊರ ಮತ್ತು ವಿನಯಗೌಡರ ಒಡನಾಟ ತುಂಬ ಭಾಳ ದಿವಸದಿಂದ ಇದೆ. ಹಾಗೆ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿನ ಒಂದು ಒಡನಾಟ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಜನ್ಮದಿನ ನೆಕ್ಸ್ಟು ವರ್ಷಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಅನೇಕ ಬಡ ಜನಗಳಿಗೆ ತುಂಬ ಕಷ್ಟ, ಎಷ್ಟೇ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾವ್ರೆ ಅಣ್ಣವರು. ತಾವು ಅವ್ರ ಬಗ್ಗೆ ತಾವು ಏನು ಹೇಳ್ತೀರ ಸರ್? ಈಗಿನ ಕಾಲದಲ್ಲಿ ದಾನ ಧರ್ಮ ಮಾಡೋರನ್ನ ದುಡ್ಡಿರೋರು ಮಾತ್ರ ದಾನ ಧರ್ಮ ಮಾಡ್ತಾರೆ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಆದರೆ ದುಡ್ಡು ಮಾಡೋದನ್ನು ಯಾವ ರೀತಿ ದಾನ ಧರ್ಮ ಮಾಡಬೇಕು ಅನ್ನೋದನ್ನು ಇವ್ರ ಕಡೆಯಿಂದ ಕಲಿಬೇಕು. ಯಾಕಂದರೆ ಎಷ್ಟೋ ಜನ ಕೋಟಿಗಟ್ಟಲೆ ಸಾವಿರಾರು ಕೋಟಿ ಇಟ್ಟಿರ್ತಾರೆ, ದಾನ ಧರ್ಮ ಮಾಡಲ್ಲ. ಇವರು ಎಲ್ಲಿ ಎಷ್ಟೇ ದುಡ್ಡು ಬರಲಿ ಅದಕ್ಕೆ ಹೆಚ್ಚಿನಾಗಿ ದಾನ ಧರ್ಮಗಳನ್ನು ಮಾಡಿ ಜನಗಳ ಮನಸ್ಸಲ್ಲಿ ಇವತ್ತಿನ ದಿನ ನೆಲೆ ನಿಂತಿದ್ದಾರೆ ಅಂತ ಹೇಳ್ತಾರೆ. ಬಗ್ಗೆ ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಅವರ ಬಾಂಧವ್ಯ ಇವತ್ತು ನೆನೆಯೋದಲ್ಲ, 2004ರಿಂದ ಇವತ್ತವರೆಗೂ ನಂದು ಅವ್ರದ್ದು ಬಾಂಧವ್ಯ. ನಾವು ಒಂದೇ ಮನೇಲಿ ಅಣ್ಣ ತಮ್ಮಂದ್ರ ಥರನೇ ಇದ್ದೀವಿ. ಆದ್ದರಿಂದ ಅಣ್ಣನ ವಿಚಾರವಾಗಿ ಏನೇ ಬಂದರೂ ನಾವು ಅವ್ರ ಹಿಂದೆ ನಿಂತ್ಕೊಂಡು ಅವ್ರ ಬೆನ್ನೆಲುಬಾಗಿ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಬಯಸ್ತೇನೆ. ಸರ್, ಇವತ್ತು ಅವರಿಗೆ ಬೆಳ್ಳಿ ಕಿರೀಟವನ್ನು ಹಾಕಿ ಸನ್ಮಾನಿಸಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಬೆಳ್ಳಿ ಕಿರೀಟ ಹಾಕೋದಲ್ಲ, ಅವರಿಗೆ ನಾವು ಏನೇ ಮಾಡಿದ್ರೂ ಅದು ಕಡಿಮೆನೇ. ಆದ್ದರಿಂದ ಕಿರೀಟ ಅನ್ನೋದು ಸುಮ್ಮನೆ ಒಂದು ಪ್ರೀತಿಗೋಸ್ಕರ ಹಾಕಬೇಕು ಹೊರತು ನಮ್ಮ ಹೃದಯದಲ್ಲಿ ಅವರು ಅಚ್ಚಾಗ್ಬಿಟ್ಟಿದ್ದಾರೆ. ಆದ್ದರಿಂದ ನಾವು ಅಣ್ಣನಿಗೆ ಏನೇ ಮಾಡಿದ್ರೂ ಅದು ಕಡಿಮೆನೇ. ಓಕೆ. ನಮಸ್ತೆ. ನಮಸ್ಕಾರ. ಇವತ್ತು ಎಚ್.ಎಂ. ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಾ, ತಾವು ಕೂಡ ಭಾಗಿಯಾಗಿದ್ದೀರಾ, ಹೇಳಿ ಸರ್. ಇವತ್ತು ನಾನು ಸುಮಾರು ಸರಿ ಹೇಳಿದ್ದೀನಿ, ನಮ್ಮ ನಾಯಕರು ಜನಸೇವಕರು ಜನಾನುಗಳಾಗಿ ಈ ಮಾಗಡಿ ತಾಲೂಕಲ್ಲಿ ನಮ್ಮ ಹೆಮ್ಮೆಯ ಸುಪ್ರೀಂನಾಗಿ ಜನಿಸಿ ಇವತ್ತು ಹಲವಾರು ಸೇವೆಗಳು ಮಾಡಿದರು. ಹಲವಾರು ಸೇವೆಗಳು ಮಾಡ್ತಾ ಎಲ್ಲ ಒಂದು ಯುವಕ ಮಿತ್ರರನ್ನ ಒಂದು ಜೊತೆಗೂಡಿಸ್ಕೊಂಡು ನಮ್ಮನ್ನ ಇವತ್ತು ಈ ಮಟ್ಟಕ್ಕೆಲ್ಲ ಬೆಳೆಸಿ ನಮ್ಮೊಂದು ಆಶೀರ್ವದಿಸಿದರು. ಹೀಗಾಗಿ ಅವ್ರ ಹುಟ್ಟುಹಬ್ಬನ ನಾವು ಮಾಗಡಿಲೇ ಮಾಡೋಣ ಅಂಥೇಳಿ ಎಲ್ಲ ತೀರ್ಮಾನ ಮಾಡಿ ಇವತ್ತು ಅವ್ರ ಹುಟ್ಟುಹಬ್ಬನ ಮಾಗಡಿಲೇ ಆಚರಿಸ್ತಾ ಇದ್ದೀವಿ. ಈ ಶುಭ ದಿವಸ ಅವ್ರಿಗೆ ಭಗವಂತ ಕಾಲಭೈರೇಶ್ವರ ಸ್ವಾಮಿ, ರಂಗನಾಥ ಸ್ವಾಮಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಆ ಭಗವಂತನ ಕೃಪೆ ಸದಾಕಾಲ ಅವ್ರ ಮೇಲಿರಲಿ. ಅವ್ರು ಕಂಡಂಥ ಕನಸುಗಳು ಆದಷ್ಟು ಬೇಗ ನನಸಾಗಲಿ. ಈ ಮಾಗಡಿ ತಾಲೂಕಿನ ಸುಭಿಕ್ಷವಾಗಿ ಮುಂದುವರಿ ರಂಗನ ದಯೆ ಸದಾಕಾಲ ಮಾಗಡಿ ತಾಲೂಕಿನ ಜನಗಳ ಮೇಲೆ ಇರಲಿ, ನಮ್ಮ ನಾಯಕರ ಮೇಲೆ ಇರಲಿ ಅಂತ ಕೇಳ್ಕೊಂತೀವಿ.
ಆನಂದ್ ಅವರು ನಮಸ್ತೆ. ಇವತ್ತು ಎಚ್.ಎಂ. ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದಲ್ಲಿ ಆಚರಿಸ್ತಾ ಇದ್ದೀರಾ, ತಾವು ಕೂಡ ಭಾಗಿಯಾಗಿದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. ಸರ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಯಜಮಾನ್ರದ್ದು ಹುಟ್ಟುಹಬ್ಬ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದು. ಅವರು ಬೇಡಪ್ಪ ಅದ್ದೂರಿಯಾಗೆಲ್ಲ ಬೇಡ, ಸರ್ಕಾರಿ ಹಾಸ್ಪಿಟ್ಲಲ್ಲಿ ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ವಿತರಣೆ ಮಾಡೋಣ, ಕಾಲಭೈರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿ ಕೆಂಪೇಗೌಡರ ಶಿಲೆಗೆ ಮಾಲಾರ್ಪಣೆಯನ್ನು ಮಾಡಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಹಾಲು ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡಿ ಬಂದಿದ್ದೀವಿ. ಅವರಿಗೆ ಮಾಗಡಿ ರಂಗಸ್ವಾಮಿ ಆಯುಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನ ಸಿಗಲಿ ಅನ್ನೋದು ನನ್ನ ಆಸೆ ಆಗಿದೆ. ಜಗನ್ನಾಥ್ ಗೌಡ ನಮಸ್ತೆ. ಇವತ್ತು ಎಚ್.ಎಂ. ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ ಸರ್, ಹೇಳಿ ಸರ್. ಎಚ್.ಎಂ. ಕೃಷ್ಣಮೂರ್ತಿಯವರು ನಮಗೆಲ್ಲ ಗೊತ್ತಿರೋ ಹಾಗೆ ಜಡಳಿ ಕೃಷ್ಣಪ್ಪ ಅವರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಸರಳವಾಗಿ ಎಂದಿನಂತೆ ಆಚರಿಸ್ಕೊಳ್ತಾ ಇದ್ದಾರೆ ಮಾಗಡಿ ಜನರ ಜೊತೆ. ಅವರು ತುಂಬಾ ಸಮಾಜ ಸೇವೆ ಮಾಡಿದ್ದಾರೆ. ಪ್ರತಿ ವರ್ಷ ಕೆಂಪೇಗೌಡ ಉತ್ಸವ ನೀವೆಲ್ಲ ನೋಡೇ ಇರ್ತೀರ. ಮಾಗಡಿ ಜನತೆ ಅವ್ರಿಗೆ ಅಧಿಕಾರ ಅಂತಸ್ತು ಎಲ್ಲ ಇದೆ, ಅಧಿಕಾರ ಸಿಗಬೇಕು. ತುಂಬ ವರ್ಷಗಳ ಕಾಲ ಮಾಗಡಿ ಜನತೆ ಸೇವೆ ಮಾಡಿದ್ದಾರೆ. ಆದಷ್ಟು ಬೇಗ ಅವ್ರಿಗೆ ಅಧಿಕಾರ ಸಿಗಲಿ, ಮಾಗಡಿ ಜನತೆಗೆ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಅವಕಾಶಗಳು ದೊರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ರಂಗೇಗೌಡ ನಮಸ್ತೆ. ಇವತ್ತು ಎಚ್.ಎಂ. ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಇವತ್ತು ಅಭಿನವ ಕೆಂಪೇಗೌಡ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬ. ಸತತ ನಾನು ಅವ್ರ ಜೊತೆ ಒಡನಾಟಿಯಾಗಿ 25 ವರ್ಷದಿಂದ ನೋಡ್ಕೊಂಬಂದಿದ್ದೀನಿ. 25 ವರ್ಷಗಳಿಂದಲೂ ಕಾಲಭೈರವನ ಸನ್ನಿಧಿಯಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊತಾಯಿದ್ರು. ಕೆಂಪೇಗೌಡರ ಅಭಿಮಾನಿಗಳು, ಮಾಗಡಿಯ ಜನತೆ ಹಾಗೂ ಬೆಂಗಳೂರಿನ ಎಚ್.ಎಂ. ಕೃಷ್ಣಮೂರ್ತಿಯವರ ಹಿತೈಷಿ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವುದರ ಮುಖಾಂತರ ಆಚರಿಸ್ಕೊತಾವ್ರೆ. ತಾಯಿ ಭುವನೇಶ್ವರಿ ಹಾಗೂ ಕಾಲಭೈರೇಶ್ವರ ಮಾಗಡಿ ರಂಗನಾಥ ಸ್ವಾಮಿ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಮುಂದಿನ ಬಾರಿ ಅವ್ರಿಗೆ ಒಂದು ನಮ್ಮ ಮಾಗಡಿ ತಾಲೂಕನ್ನು ಬೆಳಗಲಿ, ಮಾಗಡಿ ತಾಲೂಕನ್ನ ಅಭಿವೃದ್ಧಿ ಮಾಡುವಂಥ ಶಕ್ತಿ ಕೊಡಲಿ. ಅವ್ರು ಮುಂದಿನ ದಿನ ನಮ್ಮ ಮಾಗಡಿ ತಾಲೂಕಿಗೆ ಒಬ್ಬ ಒಳ್ಳೆ ಜನನಾಯಕರಾಗಿ ಹೊರಹೊಮ್ಮಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕೆಂಪೇಗೌಡ.
ಲಕ್ಷ್ಮಣ ನಮಸ್ತೆ. ನಮಸ್ತೆ. ಇವತ್ತು ಎಚ್ ಎಂ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬ, ತಾವು ಕೂಡ ಅವರಿಗೆ ವಿಶ್ ಮಾಡಿದ್ದೀರಾ, ಶುಭ ಹಾರೈಸಿದ್ದೀರಾ, ಹೇಳಿ ಸರ್ ಅದ್ರ ಬಗ್ಗೆ. ಧೀಮಂತ ನಾಯಕ ಎಚ್ ಎಂ ಕೃಷ್ಣಮೂರ್ತಿ ಕೆಂಪೇಗೌಡ ಅಭಿನಯ ಭಾರ್ಗವ ಮಾಗಡಿ ತಾಲೂಕಿಗೆ ಜನಪ್ರಿಯ ನಾಯಕ ಅಂತಂದರೆ ಅವರೊಬ್ಬರೇ ಬಿಟ್ಟರೆ ಮಿಕ್ಕಿದ್ದು ಯಾರೂ ಇಲ್ಲ. ಇದ್ರ ಬಗ್ಗೆ ಸದಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಭಗವಂತ ಅವ್ರಿಗೆ ಆರೋಗ್ಯ ಆಯುಷನ್ನು ಕೊಟ್ಟು ಸಕಲ ಸೌಕರ್ಯಗಳು ಕೊಟ್ಟು ಹೆಚ್ಚಿನ ಆದ್ಯತೆಯಲ್ಲಿ ಬಡ ಬಗರುಗಳಿಗೆಲ್ಲ ಸಹಾಯ ಮಾಡೋಂಥ ಒಂದು ಇದನ್ನು ಕೊಟ್ಟು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ನಾವು ಶುಭಾಶಯ ಕೋರ್ತಾ ಇದ್ದೀವಿ. ಉಮೇಶ್ ಅವ್ರು ನಮಸ್ತೆ. ನಮಸ್ಕಾರ. ಇವತ್ತು ಎಚ್ ಎಂ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬ, ತಾವು ಕೂಡ ಈ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿ ಅವ್ರಿಗೆ ವಿಶ್ ಮಾಡಿದ್ದಾರೆ ಸರ್, ಅವ್ರಿಗೆ ಏನು ಹೇಳ್ತಾರೆ ಸರ್? 68ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಚ್ ಎಂ ಕೃಷ್ಣಮೂರ್ತಿ ಅಣ್ಣ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ, ಸದಾ ಕಾಪಾಡಲಿ. ಹಿಂದೆ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಬಂದಿದ್ದೀರಾ. ಮುಂದೆ 2028ಕ್ಕೆ ನಿಮ್ಮನ್ನು MLA ಆಗಿ ಮಾಡಬೇಕು ಅಂತ ನಮ್ಮ ಮಾಗಡಿ ಜನ ಪಣ ತೊಟ್ಟಿದ್ದಾರೆ. ಅದಕ್ಕೆ ನೀವು ಕೂಡ ಸಹಕರಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಕೇಳ್ಕೊತೀನಿ. ಎಚ್ ಎಂ ಕೃಷ್ಣಮೂರ್ತಿ ಅವ್ರಿಗೆ ನಮಸ್ಕಾರ. ಹುಟ್ಟುಹಬ್ಬದ ಶುಭಾಶಯಗಳು ಎಚ್ ಎಂ ಕೃಷ್ಣಮೂರ್ತಿ ಅಣ್ಣವ್ರಿಗೆ. ಏನಿಲ್ಲ, ನಮ್ಮ ಮಾಗಡಿ ಮಣ್ಣು ತಾಯ್ನಾಡು, ನಮ್ಮ ಬದುಕನ್ನು ಕೊಟ್ಟಂಥದ್ದು, ನಮಗೆ ಜೀವವನ್ನು ಕೊಟ್ಟಂಥದ್ದು. ಹಾಗಾಗಿ ಪ್ರತಿ ವರ್ಷ ನನ್ನನ್ನು ಸಂರಕ್ಷಣೆ ಮಾಡುವಂಥ ಕಾಲಭೈರವ ಸ್ವಾಮಿಗೆ ಪೂಜೆಯನ್ನು ಮಾಡಿ, ಮಾಗಡಿ ಕೆಂಪೇಗೌಡರು ಮಾಲಾರ್ಪಣೆಯನ್ನು ಮಾಡಿ, ಮಾಗಡಿಯಲ್ಲಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲನ್ನು ಹಂಚಿ, ಮತ್ತು ಅವತ್ತಿನ ದಿನದಲ್ಲಿ ಯಾರಾದರೂ ನಮ್ಮಿಂದ ಆಗುವಂಥ ಬಡವರಿಗೆ ಸೇವೆಯನ್ನು ಅವರು ಸಹ ನಿರಂತರವಾಗಿ ಮಾಡ್ತಾ ಈ ಹಬ್ಬವನ್ನು ಸರಳವಾಗಿ ಸ್ನೇಹಿತರ ಜೊತೆಯಲ್ಲಿ ನಮ್ಮನ್ನು ಹಾರೈಸಿ ಶುಭ ಕೋರುವರ ಜೊತೆಯಲ್ಲಿ ಮಾಡ್ಕೋತಾ ಇದ್ದೀನಿ. ಇದು ಒಂದು ರಾಜಕಾರಣ ಅಲ್ಲ. ಹಾಗಾಗಿ ಮಾಗಡಿಗೆ ಬೆಳಗ್ಗೆನೇ ಬಂದೆ. ಕೆಂಪೇಗೌಡರು ಮಾಲಾರ್ಪಣೆ, ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ, ಬಸವಣ್ಣವ್ರಿಗೆ ಮಾಲಾರ್ಪಣೆ ಮಾಡಿದ್ವಿ. ಹಾಗಾಗಿ ಒಂದು ಗೋಪೂಜೆ ಮಾಡಿದ್ವಿ. ತದನಂತರ ಹುಟ್ಟುಹಬ್ಬದಿಗೆ ಬಂದರೆಲ್ಲರೂ ಶುಭವನ್ನು ಹಾರೈಸಿ ನಮಗೆ ಹೂಮಾಲೆ ಹಾಕಿ ಭಾಳ ಹೆಮ್ಮೆಯಿಂದ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಅದು ಮಣ್ಣೆ ಅಂಥದ್ದು, ಯಾರೇ ಒಂದು ಪ್ರೀತಿ ಕೊಟ್ಟರೆ ಅದು ಸದಾಕಾಲ ಅದನ್ನು ಸೆಳೆತವಾಗಿ ಎಳೆಯುವಂಥ ಮಣ್ಣಿದೆ. ಹಾಗಾಗಿ ಆ ಪ್ರೀತಿ ನನ್ನಲ್ಲೂ ಇದೆ, ಈ ಮಣ್ಣಿನ ಮೇಲಿದೆ, ಈ ಊರಿನ ಮೇಲಿದೆ. ಹಾಗಾಗಿ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಮಾಡಿದ್ರೆ ಈ ವರ್ಷವೂ ಆಚರಣೆ ಮಾಡ್ತೀವಿ. ಸರ್, ನಿಮಗೆ ಕಂದಕದ ವಿಚಾರ ಎಲ್ಲಿಗೆ ಬಂತು? ಕೋಟೆ ಕಂದಕದ ವಿಚಾರ ಫೆಬ್ರವರಿ 2ನೇ ತಾರೀಕು ಹೈಕೋರ್ಟಿನ ನಮ್ಮ ನ್ಯಾಯಾಧೀಶರ ಆವರಣದಲ್ಲಿ ಇದೆ. ಅವತ್ತಿಗೆ ಸರ್ಕಾರದ ಆದೇಶಗಳನ್ನು ಯಾರ್ಯಾರು ಉಲ್ಲಂಘನೆಯನ್ನು ಮಾಡಿದರೆ, ಅದು ಪುರಾತತ್ವ ಇಲಾಖೆ ಇರ್ಬೋದು, ಬೆಂಗಳೂರಿನ ಇಲಾಖೆಗಳಿರ್ಬೋದು, ಮಾಗಡಿ ಪುರಸಭೆ ಇರ್ಬೋದು, ಇಲ್ಲಿನ ಜನನಾಯಕರಿರ್ಬೋದು, ಮತ್ತು ತಹಸೀಲ್ದಾರ್ ಇರ್ಬೋದು, DC ಅವರು ಇರ್ಬೋದು, ಇದಕ್ಕೆ ಸಂಬಂಧಪಟ್ಟವರು ಎಲ್ಲರಿಗೂ ನೋಟಿಸು ಜಾರಿಯಾಗಿದೆ. ಯಾತಕ್ಕೋಸ್ಕರ ಇಷ್ಟು ದಿನ ಕೆಂಪೇಗೌಡರ ಕೋಟೆಯನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ, ಏನು ಸಮಸ್ಯೆ, ಇದನ್ನೆಲ್ಲ ಒಬ್ಬ ಸಾರ್ವಜನಿಕರ ಹಿತಾಸಕ್ತಿಯ ಹೋರಾಟವನ್ನು ಮಾಡಿ ಗಮನವನ್ನು ಸರ್ಕಾರಕ್ಕೆ ಸೆಳಿಬೇಕನ್ನುವಂಥ ಉದ್ದೇಶದಿಂದ ಅದಕ್ಕೆ ಒಂದು ಎಲ್ಲರಿಗೂ ಸಮಸ್ಯೆ ಜಾರಿಯಾಗಿದೆ. 2ನೇ ತಾರೀಕು ಫೆಬ್ರವರಿ. ಆಮೇಲೆ ಈ ಕೋಟೆ ಕೊತ್ತಲಗಳನ್ನು, ಚಾರಿತ್ರಿಕ ಸ್ಮಾರಕಗಳನ್ನು ಪ್ರಾಚ್ಯ ವಸ್ತು ಇಲಾಖೆ ಮಾತ್ರ ದುರಸ್ತಿ ಪಡಿಸ್ಬೇಕು, ಅಭಿವೃದ್ಧಿ ಪಡಿಸ್ಬೇಕು. ಹೌದು, ಅದು ಬೇರೆ ಯಾರು ಮಾಡುವಂತಿಲ್ಲ. ಅದು ಮಾಡುವಂಥದ್ದು ಇಲ್ಲ, ಮಾಡೋದಕ್ಕೆ ನಾವು ಬಿಡೋದು ಇಲ್ಲ. ಇಲ್ಲಿವರೆಗೂ ಏನು ಮಾಗಡಿಯಲ್ಲಿ ಯಾವುದೇ ಅನುಮತಿ ಇಲ್ಲದೆ, ಯಾವುದೂ ಪರಂಪರೆ ಮಾಡ್ಕೊಳ್ತೀರ, ಸರ್ಕಾರದ ಕೆಲವು ನಿಯಮಗಳನ್ನು ಪಾಲನೆ ಮಾಡ್ತೀರಾ, ಏನು ದುರಾಡಳಿತವನ್ನು ನಡೆಸ್ಕೊಂಬಂದಿದ್ದಾರೆ, ಅದಕ್ಕೆ ಕಡಿವಾಣವನ್ನು ಹಾಕಲಿಕ್ಕೋಸ್ಕರನೇ ನಾನು ಎಲ್ಲ ಒಂದು ಆಯಾಕಟ್ಟಿನ ಜಾಗದಲ್ಲಿ ಕಾನೂನಿನ ಹೋರಾಟವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಕಾನೂನಿನ ಹೋರಾಟದಲ್ಲಿ ಕೆಂಪೇಗೌಡರ ಶಿಲೆ ನನಗೆ ಒಂದು ಜಯವನ್ನು ತಂದು ಕೊಟ್ಟಿದೆ. ಕೆಂಪೇಗೌಡರ ಕೋಟೆಯೂ ಸಹ ಅದು ನಾನು ಉಳಿಸ್ಕೊಳ್ತೀನಿ ಅಂತ ಪ್ರಥಮದಿಂದ 22 ವರ್ಷದಿಂದಲೂ ನಿಮ್ಗೆ ಹೇಳಿದ್ದೀನಿ, ನಾನು ಪ್ರಯತ್ನದಲ್ಲಿದ್ದೀನಿ. ಒಂದು ಸರ್ಕಾರ ಒಬ್ಬ ವ್ಯಕ್ತಿ ಮೇಲೆ ನಿಂತು ಒಬ್ಬ ಬೇಡ ಅನ್ನುವಂಥ ಬದುಕನ್ನು ಮಾಡಿಸುವಂಥ ಈ ಜನನಾಯಕರಿದ್ದಾರಲ್ಲ, ಅದು ಹೀನ ಕೃತ್ಯ ಸಮಾನ.
ಆದರೂ ನನ್ನ ಪ್ರಯತ್ನ ಬಿಡಲಿಲ್ಲ. ಇಲ್ಲಿನ ಜನ, ಇಲ್ಲಿನ ರೈತರು, ವಿಚಾರವಂತರು, ಇಲ್ಲ ನೀವು ಮಾಡುವಂಥದ್ದು ಒಳ್ಳೆಯ ಕೆಲಸ ಇದೆ, ಭಗವಂತನ ಪ್ರೇರಣೆ ಇದೆ ಮತ್ತು ಜೊತೆಯಲ್ಲಿ ಕೆಂಪೇಗೌಡರ ಅನುಗ್ರಹ ಆಶೀರ್ವಾದ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಮಾಗಡಿಯಲ್ಲಿ ಇದು ಉಳಿಬೇಕು ಅಂಥೇಳಿ ಸಾಕಷ್ಟು ಜನರ ಚರ್ಚೆ ವಿಮರ್ಶೆಗಳಾಯಿತು. ಇದು ಸರಿನಾ ತಪ್ಪುನಾ ಅಂತ ಕೆಲವ್ರಿಗೆ ಗೊಂದಲ ಇತ್ತು. ಈಗ ಗೊತ್ತಾಗ್ತಾ ಇದೆ, ಇಲ್ಲ ಇಲ್ಲಿ ಕಾನೂನು ಬಾಹಿರವಾಗಿ ನಡೀತಾ ಇರುವಂಥ ಕಾರ್ಯಕ್ರಮಗಳು ನಮಗೆ ಗೊತ್ತಾಗಿಲ್ಲ, ಇವತ್ತು ನಮಗೆ ಗೊತ್ತಾಗ್ತಾ ಇದೆ, ಇದಕ್ಕೆ ಏನಾದ್ರು ಒಂದು ಬೆಂಬಲ ಸೂಚಿಸಬೇಕು ಅಂತೇಳಿ ಜನರಲ್ಲಿ ಒಂದು ಭಾವನೆಯೂ ಸಹ ಮೂಡಿದೆ. ಹಾಗಾಗಿ ನಮ್ಮ ಪ್ರಯತ್ನದಲ್ಲಿ ನಾವಿದ್ದೀವಿ. ಕೆಂಪೇಗೌಡ ಉತ್ಸವ ಆಮೇಲಿಂದ ಆರೋಗ್ಯ ಶಿಬಿರ ಯಾವ ರೀತಿ ಮುಂದುವರಿಯುತ್ತೆ ಸರ್? ಯಾರು ನೀವು ಯಾವ ರೀತಿ ಮುಂದುವರಿಸ್ತಾರೆ ನೆಕ್ಸ್ಟು? ನಾನು ಮಾಮೂಲಿ ಮಾಡ್ತೀನಿ. ನಾವೆಲ್ಲ ಈ ಕಾಟೇಜರಿಗೆ ಬೋಲ್ಡ್ ಹಾಕ್ಬಿಟ್ಟು ಊದ್ಗಡ್ಡಿಲಿ ಹೊಗೆ ತೋರಿಸಲ್ಲ. ನಾವೇನೇ ಮಾಡಿದ್ರು ಒಲೆ ತುಂಬ ಏನು ಒಳಕೆ ಇಟ್ಟು ಚೆನ್ನಾಗಿ ಉರಿ ತಂದು ಅದು ಚೆನ್ನಾಗಿ ಗಮ್ಮಂತವ್ರು ಮಳ್ಳಿಸಿ ಅದನ್ನು ಸುಗಂಧನ ಕೊಡ್ತೀನಿ. ನಾನು ಊದ್ಗಡ್ಡಿ ಹಚ್ಬಿಟ್ಟು ಊರಿಗೆಲ್ಲ ಗಂಧ ಕೊಟ್ಟೆ ಅಂತ ನಾವು ಹೇಳಲ್ಲ. ನನ್ನ ಕಾರ್ಯಕ್ರಮ ಎಲ್ರಿಗೂ ಗೊತ್ತಿದೆ, ಅದು ನಿರಂತರವಾಗಿ ನಡೀತದೆ. ಸರ್, ಇವತ್ತು ನಿಮಗೆ ಬೆಳ್ಳಿ ಕಿರೀಟ ತೊಟ್ಟು ಅಭಿಮಾನಿಗಳಿಂದನೂ ಕೇಕನ್ನು ಖರೀದಿ ಮಾಡಿದ್ದಾರೆ, ಅದು ಬಗ್ಗೆ ಸರ್? ಅದು ಅವ್ರ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋದಕ್ಕಾಗಲ್ಲ. ಅವರವರ ಅಭಿಪ್ರಾಯಗಳು ಮತ್ತು ಅವರವರಲ್ಲಿರುವಂಥ ಪ್ರೀತಿ, ಅವರಲ್ಲಿರುವಂಥ ಭಾವನೆಗಳು, ಮತ್ತು ನಾವು ನಿರಂತರವಾಗಿ ಅವರ ಒಡನಾಡಿಗಳಾಗಿದ್ದೀವಲ್ಲ, ಅಂದಿನಿಂದ ಇಂದಿನವರೆಗೂ ನಾವು 40-50 ವರ್ಷ ಸ್ನೇಹಿತರು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ ಅಂದರೆ ಅದು ನಂಬಿಕೆಗೆ ಅರ್ಹ ಆದಂಥರಷ್ಟೇ. ಅವರಿಗೆ ನಾವು ಅರ್ಹರಾಗಿದ್ದೀವಿ, ನಮಗೂ ಅವರು ಸಹ ಅದೇ ಗೌರವವನ್ನು ಕೊಟ್ಟು ನಮ್ಮನ್ನು ಒಂದು ದೊಡ್ಡ ಸ್ಥಾನದಲ್ಲಿ ನಿಲ್ಲಿಸಿ ನಮ್ಮವನ್ನು ಜನರ ಮುಂದೆ ಗೌರವಿಸ್ತಾರಲ್ಲ, ಅದಕ್ಕೆ ಹೆಮ್ಮೆ ಪಡಬೇಕಷ್ಟೇ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.